ಹಾಯ್ ನಮಸ್ಕಾರ ಎಲ್ಲರಿಗೂ ಚೆಬ್ಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆನೇ ಯೋಗಕ್ಕೆ ಹೋಗಿ ಯೋಗ ಮುಗಿಸ್ಕೊಂಡು ಬಂದೆ. ಬರೋಷ್ಟರಲ್ಲಿ ಆಟೋ ಬಂದಿತ್ತು ಕಸ ದಯವಿಟ್ಟು ಎಲ್ಲರೂ ಡಿವೈಡ್ ಮಾಡಿನೇ ಹಾಕಿ. ಹಸಿ ಕಸ ಒಣ ಕಸ ಪ್ರತಿದಿನ ಪಾಪ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಅಲ್ಲಿ ಇಲ್ಲಿ ಬಿಸಾಡಬೇಡಿ ಕಸ ಯಾರೂ. ಆಟೋ ಬಂದಾಗ ಆಟೋಗೆ ಕೊಡಿ. ಸುಮಾರು ಸಿಗತ್ತ ಅಂತ ಸೇರಿಸಿ ಕೊಡ್ಬೇಡಿ. 4-5 ಕವರು ಒಂದೇ ಬಕೆಟ್ ಕೊಡಿ ದಯವಿಟ್ಟು. ನೋಡಿದ್ರಲ್ಲ ಪಾಪ ಎಷ್ಟು ಅನೌನ್ಸ್ ಮಾಡ್ತಾನೆ ಇರ್ತಾರೆ ಪ್ರತಿದಿನ. ಹಾಗೆ ಕೊಡ್ತಾ ಹೋಗಿ ದಯವಿಟ್ಟು ಎಲ್ಲರೂ ಡಿವೈಡ್ ಮಾಡಿನೇ ಕೊಡಿ ಕಸನ. ಹಾಗೆ ನಾನು ಬೆಳಗ್ಗೆ ಅಲ್ಲಿಂದ ಬಂದ ತಕ್ಷಣ ಧನಿಯಾ ನೀರು ಕುಡಿದೆ. ಧನಿಯಾ ನೀರು ಕುಡಿದ ನಂತರ ಒಂದು 10 ನಿಮಿಷ ಕಾಲು ಗಂಟೆ ಬಿಟ್ಟು ಬೀಟ್ರೂಟ್ ಜ್ಯೂಸ್ ಕುಡಿತೀನಿ. ಬೀಟ್ರೂಟ್ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲಿಂದ ಒಂದು 10 ನಿಮಿಷ ಕಾಲು ಗಂಟೆ ವಾಕ್ ಮಾಡಿಬಿಟ್ಟು ಮನೆ ಮುಂದೆನೇ ಸಿಂಪಲ್ಲಾಗಿ ವಾಕ್ ಮಾಡಿ ಆಮೇಲಿಂದ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ಈಗ ಡ್ಯೂಟಿಗೆ ಹೋಗ್ತಾ ಇಲ್ಲ. ಕೈ ನೋವಾಗಿದೆ, ಶೋಲ್ಡರ್ ತುಂಬ ಪೇಯ್ನ್ ಇದೆ. ಹಾಗಾಗಿ ಡ್ಯೂಟಿ ರಜಾ ಮಾಡಿದ್ದೀನಿ ಸ್ವಲ್ಪ ದಿನ. ಹಾಗಾಗಿ ಗಾಡಿ ಓಡ್ಸೋಕ್ಕಾಗಲ್ಲ ಇವಾಗ. ತುಂಬ ಶೋಲ್ಡರ್ ಪೇಯ್ನ್ ಇದೆ ಲೆಫ್ಟ್ ಹ್ಯಾಂಡ್. ಆ ಕಾರಣಕ್ಕೆ ಎಲ್ಲ ಹೊರಗಡೆ ಹೋಗಬೇಕಾಗಿತ್ತು. ತುಂಬ ದೂರ ಗಾಡಿ ಓಡಿಸಲ್ಲ. ನಮ್ಮ ಮನೆ ಹತ್ರ ಇಲ್ಲಿಲ್ಲೇ ಸ್ವಲ್ಪ ಓಡಾಡ್ಕೋತಾ ಇರ್ತೀನಿ. ಸ್ನಾನ ಎಲ್ಲ ಮುಗಿಸಿ ಬಂದು ಪೂಜೆಗೆ ರೆಡಿ ಮಾಡಿಕೊಂಡೆ. ಪೂಜೆ ರೆಡಿ ಮಾಡಿಬಿಟ್ಟು ಹೊರಗಡೆ ಹೋಗೋದಿತ್ತು. ಹಾಗಾಗಿ ರೆಡಿ ಆಗ್ತಾಯಿದ್ದೆ. ತುಂಬ ಕೆಲಸಗಳಿತ್ತು ಇವತ್ತು. ಮುಗಿಸ್ಕೊಬಿಡೋಣ, ನಾಳೆಯಿಂದ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ನೋಡಿ. ಪೂಜೆ ಮುಗಿಸಿ ಹಾಗೆಯೇ ನಮ್ಮ ಮಕ್ಕಳು ಎಲ್ಲರೂ ಕ್ರಿಕೆಟ್ಗೆ ಹೋಗಿದ್ರಲ್ಲ ಅದನ್ನು ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಸ್ಪೆಷಲ್ ಚೈಲ್ಡ್ದು ಕ್ರಿಕೆಟ್ ಇದ್ದು ನಾನು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋ ಮಾಡಿ ಕಳಿಸಿದ್ಲು, ಅದನ್ನು ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಿ ಆದಷ್ಟು. ನೋಡಿ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ಆನಂದ್ ಸರ್ ಇವರೇ ತುಂಬ ಸಪೋರ್ಟಿವ್ ಆಗಿರೋದು ಮಕ್ಕಳಿಗೆ. ನೋಡ್ಕೊಂಡು ಬನ್ನಿ. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆಬಿಲ್ಲ ಛಾಯೆ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲಿ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಯೇ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಅಂತ. ಎಲ್ಲರೂ ದಯವಿಟ್ಟು ಈ ಸ್ಪೆಷಲ್ ಚೈಲ್ಡ್ಸ್ಗೆ ಹೆಲ್ಪ್ ಮಾಡಿ. ಈ ಥರ ಎಲ್ಲ ಮತ್ತು ರೈಟಿಂಗ್ ಕೂಡ ಇರುತ್ತೆ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ. ದಯವಿಟ್ಟು ಎಲ್ಲರೂ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಸಮಯ ಫ್ರೀ ಇರೋ ಟೈಮಲ್ಲಾದರೂ ಅಟ್ಲೀಸ್ಟ್ ಬಂದು ಎಕ್ಸಾಮ್ ಬರ್ಕೊಡಿ ಮಕ್ಕಳಿಗೆ. ಇದು ನೋಡಿ ನಮ್ಮ ಆನಂದ್ ಸರ್ ವಿಡಿಯೋ ಮಾಡ್ತಾಯಿದ್ದಾರೆ ಎಲ್ಲ ಮಕ್ಕಳನ್ನು. ಹೀಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ರಿಗೂ ಬಂದವರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸರ್ಗಳೆಲ್ಲ ಬಂದಿದ್ದಾರೆ ನೋಡಿ. ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ತುಂಬ ಜನನ ಎಕ್ಸ್ಪೆಕ್ಟ್ ಮಾಡಿದರು, ಬಟ್ ಅಷ್ಟೊಂದು ಜನ ಬಂದಿರಲಿಲ್ಲ. ಇದೇ ಮಕ್ಕಳು ಸ್ಪೆಷಲ್ ಚೈಲ್ಡು. ನಮ್ಮ ಆನಂದ್ ಸರ್ ಮಾತುಕತೆ ಮಾಡ್ತಾಯಿದ್ದಾರೆ. ಇವ್ರು ಬರೋಷ್ಟರಲ್ಲಿ ಮನೆಗೆ ನಾನು ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಮಾಡ್ಕೋತಾ ಇದ್ದೆ. ನಾನು ಮಟನ್ ತರಿಸಿದ್ದೆ, ಮಟನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ನೋಡಿ ಈ ಥರ ಶುಂಠಿ ಮತ್ತು ಈರುಳ್ಳಿ ಮತ್ತು ಅರಿಶಿನ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೊಂಡಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಮಟನ್ ಸಾಂಬಾರು ಅಂತ ಹೇಳಿ ನಮ್ಮ ಅತ್ತಿಗೆ ರೆಸಿಪಿ ಇದು ಮಟನ್ ಸಾಂಬಾರ್ದು. ಅವಳು ಯಾವಾಗಲೂ ಮಾಡ್ತಾಯಿರ್ತಾಳೆ, ತುಂಬ ಚೆನ್ನಾಗಿರುತ್ತೆ ಅವಳು ಮಾಡೋದು. ಹಾಗಾಗಿ ನಾನು ಇವತ್ತು ಅವಳ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅವಳು ನಿಂಬು ಹಿಂಡಿ ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಹಾಕಿ ಕೂಗಿಸ್ತಾರೆ. ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು, ಹುಳಿ ಕೂಡ ಇರಬೇಕು ಅದಕ್ಕೆ ಸ್ವಲ್ಪ ಲೈಟಾಗಿ ಅಂತ ಹೇಳ್ಬಿಟ್ಟು ಅದನ್ನು ಕೂಗಿಸ್ಬಿಟ್ಟು ಒಂದು 7-8 ವಿಸಿಲೇ ಬೇಕು ಮಟನ್ಗಂತೂ. ಅದನ್ನ ಕೂಗಿಸಿದ ನಂತರ ಖಾರ ಹಾಕ್ಕೊಂಡು ಅದನ್ನು ಮತ್ತೆ ಕೂಗಕ್ಕೆ ಇಡ್ತೀನಿ. ಮತ್ತೆ ಒಂದು 4-5 ಕೂಗಿಸ್ತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು
ನಾನು ಸ್ವಲ್ಪ ಜಾಸ್ತಿ ತಿಕ್ನೆಸ್ ಮಾಡಿಕೊಂಡೆ, ತುಂಬ ಜನ ಇಲ್ವಲ್ಲ, ಹಾಗಾಗಿ ಸಾಂಬಾರು ವೇಸ್ಟ್ ಆಗಿಬಿಡತ್ತೆ ಅಂತ. ನಿಮಗೆ ಬೇಕಿದ್ದರೆ ತೆಳುಗೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ನಮ್ಮ ಮನೆಯಲ್ಲಿ ಅಷ್ಟು ತೆಳುಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಅದು ಎಣ್ಣೆ ಹಾಕಿಲ್ಲ ಅಂದ್ರೂ ನಾವು ಆಯಿಲ್ ಬಿಟ್ಕೊಬಿಡುತ್ತೆ ನೋಡಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಊಟ ಮಾಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂತೇಳಿ ನಾನು ಊಟ ಹಾಕ್ಕೊಂಡು ಬಂದು ಊಟ ಕೂತ್ಕೊಂಡೆ. ಖುಷಿ ಆಗ್ತಾಯಿತ್ತು. ಮಟನ್ ಸಾಂಬಾರು ಮಾಡಿದ್ದೀನಿ. ನನಗೆ ಅಷ್ಟು ಮಾಡೋಕ್ಕೆ ಬರೋಲ್ಲ, ಆದರೂ ಮಾಡಿದ್ದೀನಿ ಈ ಸರಿ. ನಮ್ಮ ಅತ್ತಿಗೆ ಯಾವಾಗಲೇ ಹೇಳ್ಕೊಡ್ತಾಯಿದ್ರು ಅವ್ರ ರೆಸಿಪಿ ಮಾಡೋಣ ಇವತ್ತು ಅಂತ ಹೇಳಿ ಮಾಡ್ಕೊಂಡು ಊಟ ಮಾಡಿದೆ. ಊಟ ಮಾಡಿಬಿಟ್ಟು ಅದ್ರ ನಂತರ ನಾನು ರೂಟ್ ಸೆಟ್ಗೆ ಹೋದೆ. ರೂಟ್ ಸೆಟ್ಟಲ್ಲಿ ನಂದೊಂದು ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ರೂಟ್ ಸೆಟ್ಗೆ ಹೋಗಿದ್ದೆ. ಅಲ್ಲಿಗೆ ಹೋಗಿ ಅದನ್ನು ಮುಗಿಸ್ಕೊಂಡು ಒಬ್ಬರು ಒಳ್ಳೆ ಸ್ನೇಹಿತರಾದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲರಿಗೂ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಆ್ಯಕ್ಚುಲಿ. ಪಾಪ ಇವ್ರ ಕಾವ್ಯ ಅಂತ ಹೇಳಿ ಇವರು ಏನು ಹೇಳ್ತಾರೆ, ಧರ್ಮಸ್ಥಳ ಮಹಿಳಾ ಸಂಘದ ಅಧ್ಯಕ್ಷರು ಏನೋ ಹೇಳಿದ್ರು, ಮರ್ತ್ಕೊಂಡೆ. ಇವರು ತುಂಬ ಖುಷಿ ಆಯಿತು ಅವ್ರನ್ನ ಮಾತಾಡಿಸಿ. ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಎಲ್ಲದನ್ನು ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬೇರೆ ಹೊರಟೋಗ್ಬಿಟ್ಟಿದ್ದೆ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಮಧ್ಯಾಹ್ನ 1:30 ಆಯಿತು ಅದನ್ನು ಮುಗಿಸ್ಕೊಂಡು ಬರೋದು. ಲೇಟಾಗಿಬಿಟ್ಟಿದೆ ಅಂತ ತಿಂಡಿನೂ ತಿನ್ನಲಿಲ್ಲ. ಹಂಗೆ ಹೋದೆ. ಅಯ್ಯೋ ಬೇಜಾರೇ ಆಗೋಯ್ತು. ಅಲ್ಲಿಂದ ಡೈರೆಕ್ಟು ಮನೆ ಹತ್ರ ಬಂದೆ. ಕೇಕ್ ಆಫ್ ದಿ ಡೇ, ಅವಳದು ಬರ್ಡೇ ಮಾಡಿರಲಿಲ್ಲ ನಾನು ಈ ವರ್ಷ. ತುಂಬ ಅದು ಇದು ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಅವಳನ್ನೇ ಕರ್ಕೊಂಡೋಗಿ ಕೇಕ್ ತೊಗೊಂಡು ಬಂದು ಕಪ್ ಕೇಕ್ಸ್ ತೊಗೊಂಡೆ. ನಾನು ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಪ್ ಕೇಕ್ಸ್ ತೊಗೊಂಡು ಬಂದು ಕಟ್ ಮಾಡಿಸೋಣ ಅಂಥೇಳಿ ಕೇಕೆಲ್ಲ ತೆಗೆದಿಡ್ತಾ ಇದ್ದಾಳೆ. ನೋಡಿ ಹೇಗಿದೆ ಕೇಕು, ಕಮೆಂಟ್ ಮಾಡಿ. ಕಪ್ ಕೇಕ್ಸ್ ತುಂಬ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು ತಿಂದಮೇಲೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಪ್ ಕೇಕ್ಸು. ಚಾಕ್ಲೇಟ್ ಫ್ಲೇವರ್ ತೊಗೊಬಂದಿದ್ದೆ. ನೋಡಿ ಅವಳಿಗೆ ಪೇಸ್ಟ್ರಿ ಇಷ್ಟ ಇಲ್ಲ, ನಾರ್ಮಲ್ಲೇ ಇಷ್ಟ. ಆದರೂ ನನಗೋಸ್ಕರ ಕಟ್ ಮಾಡಿದ್ದಾಳೆ. ಅದೆಲ್ಲ ಹೊರಗಡೆಯಿಂದ ತೆಗಿಬೇಕಾಗಿತ್ತು, ಆಮೇಲೆ ಕ್ಯಾಂಡಲ್ ಹಾಕಬೇಕಿತ್ತು. ಮೊದಲೇ ಕ್ಯಾಂಡಲ್ ಹಾಕಿದ್ರು, ಆದರೂ ಪರವಾಗಿಲ್ಲ, ಜೋಪಾನವಾಗಿ ತೆಗೆದ್ಲು. ತುಂಬ ಟೈಮ್ ಇಟ್ಟಿದ್ದಕ್ಕೆ ಮೆಲ್ಟ್ ಆಗಿಬಿಟ್ಟಿತ್ತು, ಸ್ವಲ್ಪ ಮೆಲ್ಟ್ ಆಗಿತ್ತು ಆಲ್ರೆಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಪೂ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗಬೇಕು, ಕಟ್ ಮಾಡಿಸ್ಬೇಕು ಅಂತ. ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಅವಳು ಊರಿಗೆಲ್ಲ ಹೊರ್ಟೋಗಿದ್ಲು, ಅಲ್ಲಿಂದ ಬರೋದು ಲೇಟ್ ಆಯಿತು. ಆಮೇಲೆ ಅವಳು ಬಂದಮೇಲೆ ನಾನು ಸ್ವಲ್ಪ ಬ್ಯುಸಿ ಆದೆ, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಬ್ಬಿ ಕ್ರಿಯೇಷನ್ಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಬಾಯ್.